ಹಲೋ ಗೈಸ್, ಹೇಗಿದ್ದೀರೆಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಅನದರ್ ಗೇಮ್ ಪ್ಲೇ ವಿಡಿಯೋ. ಸೊ ಗೈಸ್, ನಾವಿವತ್ತು ಮತ್ತೆ ಆಡಕ್ಕೆ ಹೋಗ್ತಾ ಇದ್ದೀವಿ ಶೆಡ್ಯೂಲ್ 1. ಆ್ಯಂಡ್ ಲಾಸ್ಟ್ ಎಪಿಸೋಡಲ್ಲಿ ನಿಮಗೆ ಗೊತ್ತಿರುತ್ತೆ, ಅಂಕಲ್ ಅವ್ರ ಫ್ರೆಂಡ್ನ ಪರಿಚಯ ಮಾಡಿಕೊಟ್ರು. ಆ್ಯಂಡ್ ನಾವು ಅವ್ರ ಹತ್ರ ಹೋಗಿ ಒಂದು ಸೀಡ್ನ ಇಸ್ಕೊಂಬಂದಿದ್ರು, ಒಳಗಡೆ ಪ್ಲ್ಯಾಂಟ್ ಮಾಡಿದ್ವಿ. ಆ್ಯಂಡ್ ಆ ಸೀಡ್ನ ಮತ್ತೆ ಗ್ರೋ ಮಾಡಿ ನಾವು ಅದನ್ನ ಕಟ್ ಮಾಡಿ ಮಾರಿದ್ವಿ. ಸೊ ಸೆಲ್ಲಿಂದ ಸ್ವಲ್ಪ ಅಮೌಂಟ್ ಬಂದಿತ್ತು ಆ್ಯಂಡ್ ಅದೆಲ್ಲ ಖರ್ಚಾಗಿದೆ. ಸೊ ಇವಾಗ ನೋಡ್ತಾ ಇರಲ್ಲ, ಬರೀ $38 ಇದೆ. ಆ್ಯಂಡ್ ಕಾರ್ಡಲ್ಲಿ $49 ಇದೆ. ಸೊ ಇಲ್ಲಿ ನೋಡಿ, ಎಲ್ಲ ಖಾಲಿ ಆಗಿದೆ ಪ್ಯಾಕೇಜಸ್ಸು. ಆ್ಯಂಡ್ ಏನೂ ಇಲ್ಲ ಗೈಸ್, ಪ್ಲ್ಯಾಂಟ್ ಕೂಡ ಇಲ್ಲ. ಇವಾಗ ಸೀಡ್ ಬೇರೆ ತರಬೇಕು. ಸೊ ಎಲ್ಲ ಖಾಲಿ ಆಗಿದೆ, ಅಮೌಂಟು ಇಲ್ಲ. ಸೊ ಬನ್ನಿ ನೋಡೋದ ಇವತ್ತು ಏನು ಮಾಡೋದು ಅಂತ. ಸೊ ಲೆಟ್ಸ್ ಗೋ. ಆ್ಯಂಡ್ ಆಚೆ ಬರ್ತಿದ್ದಂಗೆ ಇಲ್ಲೇನೋ ಥಾಮ್ಸನ್ದೇನೋ ಕನ್ಸ್ಟ್ರಕ್ಷನ್ಸ್ ಆ್ಯಂಡ್ ಡೆಮೋ ಅಂತ ಯಾವುದೋ ಒಂದು ಶಾಪ್ ಇದೆ, ಏನೋ ಗೊತ್ತಿಲ್ಲ. ಸೊ ಅಲ್ಲಿ ಹೋದ್ರೂ ವೇಸ್ಟೇ ಅನಿಸುತ್ತೆ. ಇವಾಗ ನಾವು ಕಸ್ಟಮರ್ಸ್ನ ಅಟ್ರ್ಯಾಕ್ಟ್ ಮಾಡ್ಕೋಬೇಕು. ಸೊ ಓಕೆ, ಇವ್ರನ್ನ ಕೇಳೋದ. ಫಸ್ಟ್ ಕಸ್ಟಮರ್ ಇಲ್ಲೇ ಬಂದಿದ್ದಾರೆ. ಫಸ್ಟು ನಾವೊಂದು ಕೊಡಬೇಕಾಗತ್ತೆ ಸ್ಯಾಂಪಲ್ಲು. ಓಕೆ, ಇನ್ನೊಂದು ಸ್ಯಾಂಪಲ್ ಕೊಟ್ಟರೆ ಇನ್ಕ್ರೀಸ್ ಆಗ್ಬೋದು. ಓಕೆ, ಒನ್ ಪ್ರಾಡಕ್ಟ್ ಈಸ್ ರಿಕ್ವೈರ್ಡ್. ಸೊ ಓಕೆ, ಪರವಾಗಿಲ್ಲ, ಆಯಿತು, ಒಂದೇ ಕೊಡೋದ. ಆ್ಯಂಡ್ 49% ಓಕೆ ಚಾನ್ಸ್ ಇದೆ. ಸೊ ನೋಡೋದ ಏನು ಹೇಳ್ತಾರೆ ಅಂತ. ನಾಟ್ ವಾಟ್ ಐ ಲೈಕ್ ಗಾಯ್ಸ್. ಓಕೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಒಂದು ಪ್ರಾಡಕ್ಟ್ ವೇಸ್ಟ್ ಆಯಿತು. ಓಕೆ, ಇಲ್ಲಾರು ಹೋಗ್ತಿದ್ದಾರೆ. ಕಸ್ಟಮರ್ಸ್ನ ಅಟ್ರ್ಯಾಕ್ಟ್ ಮಾಡಬೇಕು ಅಂದರೆ ಸ್ವಲ್ಪ ವೇಸ್ಟ್ ಆಗುತ್ತೆ ನಮ್ಮ ಪ್ರಾಡಕ್ಟು. ಸೊ ಏನೂ ಮಾಡೋಕ್ಕಾಗಲ್ಲ, ಇವ್ರಿಗೆ ಬೇಡವಂತೆ. ಐ ಮೀನ್ ಅವ್ರಿಗೆ ಬೇಡ ಅಲ್ಲ, ಬಟ್ ಅನ್ಲಾಕ್ ಆಗಿಲ್ಲ ಎಲ್ಲ ರೀಜನ್ಸಲ್ಲೂ ಮಾರೋಕ್ಕೆ. ಓಕೆ, ಸೊ ಎಸ್, ರೀಜನ್ ಮಸ್ಟ್ ಬಿ ಅನ್ಲಾಕ್ಡ್. ಸೊ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಶಾಪಿಗೆ ಹೋಗಿ ಇವ್ರನ್ನ ಕೇಳೋದ. ಶಾಪಲ್ಲಿ ಏನಾರು ತೊಗೋಬೋದು. ಯು ವಾನ ಬೈ ಸಮಥಿಂಗ್. ಓಕೆ, ಸೊ ಗೈಸ್, ಇವರು ತೊಗೊಬಹುದು. ಆಸ್ಕಿಂಗ್ ಪ್ರೈಸ್ $101. ಓಕೆ, ಸೊ ವೆಯ್ಟ್ ಎ ಸೆಕೆಂಡ್ ಗೈಸ್. ಇವರಿಗೆ ನಾವು $150 ಕೇಳೋದ. ಆ್ಯಂಡ್ ಅಮೌಂಟ್ ಕೂಡ ನಾವು ಸೆಟ್ ಮಾಡ್ಬೋದು ಅನಿಸುತ್ತೆ. ವೆಯ್ಟ್ 1000 ಹಾಕಿದೆ, 150 ಹಾಕೋದ. ಲೆಟ್ಸ್ ಗೋ. ಸೊ ಇವ್ರೇನಾರ ತೊಗೊಂತಾರ ಇಲ್ವಾ ಅಂತ ನೋಡೋದ. ಓಕೆ, ವೆಯ್ಟ್ ಗೈಸ್, ನಾನು 5 ಕ್ವಾಂಟಿಟಿ ಕೊಡ್ತಾಯಿದ್ದೀನಿ. 1 ಕ್ವಾಂಟಿಟಿ ವಾಟ್, ವೆಯ್ಟ್ ಎ ಸೆಕೆಂಡ್. ಓಕೆ, 1 ಕ್ವಾಂಟಿಟಿ. ಓಕೆ, ಪರ್ಸೆಂಟೇಜ್ ಕೂಡ ತೋರಿಸ್ತಾ ಇದೆ ಅಲ್ಲಿ, 0% ಚಾನ್ಸು. ಆ್ಯಂಡ್ ವೆಯ್ಟ್, ಸೊ ಫೇರ್ ಪ್ರೈಸು 38 ಅಂತ ಬರ್ತಾ ಇದೆ, $38 ಅಂತ. ಸೊ ವೆಯ್ಟ್ 30. ಸೊ ಓಕೆ ಗೈಸ್, ಇವಾಗ ಒಂದು ಕ್ವಾಂಟಿಟಿನ $100 ಮಾರದ. ನೋ, ನಾಟ್ ಫಾರ್ ಮಿ. ವೆಯ್ಟ್. ಓಕೆ, ಪ್ರೈಸ್ ಕಮ್ಮಿ ಮಾಡೋದ. ವೆಯ್ಟ್ ಎಸ್ ಸೆಕೆಂಡ್. ಓ ನೋ, ಪ್ರೈಸ್ ಮೊದಲೇ ಜಾಸ್ತಿ ಹೇಳ್ಬಿಟ್ಟೆ ಅನಿಸುತ್ತೆ. ಸೊ ಓಕೆ, ಎಷ್ಟಕ್ಕೆ ಸೆಲ್ ಆಗುತ್ತೆ ಅಷ್ಟಕ್ಕೆ ಸೆಲ್ ಮಾಡೋದ. ಓಕೆ, ಆಫರ್ ಎ ಡೀಲ್. ಸೊ ಅಡಿಕ್ಷನ್ ಏನು ಜಾಸ್ತಿ ಇಲ್ಲ. ಓಕೆ, $50 ಕೊಡ್ಬೋದು ಗೈಸ್. $50 ನಮ್ಮ ಒಂದು ಪ್ರಾಡಕ್ಟ್ನ ಸೆಲ್ ಮಾಡೋದ. ಆ್ಯಂಡ್ ಇವ್ರೇನೋ ತೊಗೊಂಡ್ರೆ ಬೇಕಾದ್ರೆ ಜಾಸ್ತಿ ಪ್ರಾಡಕ್ಟ್ ಸೆಲ್ ಮಾಡ್ಬೋದು. ವೆಯ್ಟ್. ಓಕೆ, ಸೊ $50 1 ಫಾರ್ 1. ಓಕೆ, ವೆಯ್ಟ್. ಓಕೆ, $38 ಅಂತಲೇ ಬರ್ತಾಯಿದೆ ಫೇರ್ ಪ್ರೈಸು. ಸೊ ಓಕೆ, ವೆರಿ ನೈಸ್. ಇವರಿಗೆ ಸೆಲ್ ಮಾಡೋದ ಇನ್ನೊಂದು ಸ್ವಲ್ಪ ಪ್ರಾಡಕ್ಟ್ಸ್ನ. ಸೊ ಓಕೆ, ಇಲ್ಲಿ ಯಾರು ಕೂತಿದ್ದಾರೆ, ಇವ್ರನ್ನ ಒಂದು ಸತಿ ಕೇಳ್ಬೋದು ಅನಿಸುತ್ತೆ. ಓಕೆ, ಕೇಳೋಕ್ಕಾಗಲ್ಲ. ಆ್ಯಂಡ್ ಓಕೆ, ಇವರು ಅಷ್ಟೇ. ಆ್ಯಕ್ಚುಲಿ ನಾವು ಒಂದು ವೆಯ್ಟ್ ಗೈಸ್, ಪೊಲೀಸರು ಇದ್ದಾರೆ, ಇವನು ತೊಗೊಬೋದು ಅನಿಸುತ್ತೆ. ಓಕೆ, ವೆಯ್ಟ್ ಗೈಸ್, ಎಲ್ಲ ಲಾಕ್ ಆಗಿದೆ. ನಾವು ಅನ್ಲಾಕ್ ಮಾಡಬೇಕು, ಬಟ್ ಯಾರೂ ಕಸ್ಟಮರ್ಸೇ ಸಿಗ್ತಾ ಇಲ್ಲ. ಓಕೆ, ಇವ್ರನ್ನ ಮಾತಾಡ್ಸ್ಬೋದಾ? ಹಲೋ. ಇಲ್ಲ ಗೈಸ್, ಇವ್ರನ್ನೂ ಮಾತಾಡ್ಸೋಕ್ಕಾಗಲ್ಲ. ಏನು ಮಾಡೋದು ಅಂತಲೇ ಗೊತ್ತಿಲ್ಲ. ಕಸ್ಟಮರ್ಸ್ನ ಹೆಂಗೆ ಅಟ್ರ್ಯಾಕ್ಟ್ ಮಾಡೋದು. ಆ್ಯಂಡ್ ಕಸ್ಟಮರ್ಸ್ ಎಲ್ಲ ಲಾಕ್ ಅಂತ ಬರ್ತಿದೆ ನೋಡಿ. ಆ್ಯಂಡ್ ಐ ಡೋಂಟ್ ನೋ ಏನು ಮಾಡೋದು. ಇವರು ಯಾವಾಗಲೂ ಸಿಕ್ಕಿದ್ದು. ಆ್ಯಂಡ್ ಓಕೆ, ಈ ರೀಜನಿಂದ ಬೇರೆ ಕಡೆ ಹೋಗೋದ. ಆ್ಯಂಡ್ ಕಸ್ಟಮರ್ಸ್ನ ಹುಡ್ಕೋಕ್ಕೆ ಟ್ರೈ ಮಾಡೋದ. ಓಕೆ, ಇಲ್ಲಿ ಯಾರೋ ನಿಂತಿದ್ದಾರೆ ಗೈಸ್, ಇವ್ರನ್ನ. ವೆಯ್ಟ್, ಇವ್ರು ಪೊಲೀಸ್ ಆಫೀಸರು. ನಾನು ಇವ್ರಿಗೆ ಸೆಲ್ ಮಾಡೋಕ್ಕೆ ಬರ್ತಾಯಿದ್ದೀನಿ. ಆ್ಯಂಡ್ ಓಕೆ, ಸೊ ಇಲ್ಲಿ ಯಾರು. ವೆಯ್ಟ್ ಗೈಸ್, ಪೊಲೀಸರು ಇಲ್ಲೇ ಇದ್ದಾರೆ, ನೋಡಿದ್ರೇನಿಲ್ಲ. ಆಮೇಲೆ ನನ್ನ ಹಿಡ್ಕೊಂಡು ಜೈಲಿಗೆ ಹಾಕ್ತಾರೆ ಅಷ್ಟೇ. ಇವ್ರು ಯಾರೋ ಬರ್ತಾಯಿದ್ದಾರೆ. ಏನೆಲ್ಲ ಲಾಕ್ ಆಗೋದ್ರೆ ಹೆಂಗೆ ಬಿಸ್ನೆಸ್ ಮಾಡೋದು ಅಂತಲೇ ಗೊತ್ತಿಲ್ಲ. ಎಲ್ಲ ಬರೀ ಲಾಕ್ ಅಂತ ತೋರಿಸ್ತೈತೆ. ಎಲ್ಲಿ ನೋಡಿದ್ರು ಬರೀ ಪೊಲೀಸವ್ರವ್ರೆ. ಆ್ಯಂಡ್ ಹಂಗೋ ಹಿಂಗೋ ಹಾರ್ಡ್ವೇರ್ ಸ್ಟೋರ್ ಹತ್ರನೇ ಬಂದೆ. ಸೊ ವೆಯ್ಟ್, ಹೆಂಗಿದ್ರು ಬಂದಿದ್ದೀವಿ. ಒಂದು ಸಾಯಿಲ್ ಬೇಕು. ಸೊ
ಓಕೆ, 2 ಸಾಯಿಲು ಆ್ಯಂಡ್ ಬೇರೆ ಏನು ಬೇಡ ಅನಿಸುತ್ತೆ. ಸೊ ಓಕೆ ಗೈಸ್, ಇವಾಗ 2 ಸಾಯಿಲ್ ತೊಗೊಳೋದ ಆ್ಯಂಡ್ ವೆಯ್ಟ್, ಇವಾಗ ನಾವೊಂದು ಸೀಡ್ ಕೂಡ ತೊಗೋಬೇಕು. ಸೊ 2 ಸೀಡ್ ಕೂಡ ತೊಗೊಳೋದ ಹಂಗೆ. ಲೆಟ್ಸ್ ಗೋ. ಓಕೆ, ಇಲ್ಲೊಂದು ಶಾಪ್ ಇದೆ, ಇಲ್ಲಿ ಯಾರಾದರೂ ಇದ್ರೆ ರಿಯಲ್ ಎಸ್ಟೇಟ್. ಓಕೆ, ಇವ್ರನ್ನ ಕೇಳೋದೇ ರೀ. ಓಕೆ, ವಾಟ್ ಡು ಯು ಹ್ಯಾವ್ ಫಾರ್ ಸೇಲ್? ಓಕೆ, ಇವ್ರ ಹತ್ರ ಸೆಲ್ ಮಾಡೋಕ್ಕಾಗಲ್ಲ ನಾವು. ಸೊ ಮ್ಯಾಪ್ ಆ್ಯಂಡ್ ವೆಯ್ಟ್, ನಾವು ಹೋಗಿ ಸೀಡಾರೋ ಥರದ. ಸೊ ಆಲ್ಬರ್ಟ್ ಹೂವರ್ ಸ್ಟ್ಯಾಶ್. ಓಕೆ, ವೆಯ್ಟ್ ಸೆಕೆಂಡ್, ಎಲ್ಲಿ ಹೋಗ್ಬೇಕು ಅಂತ ನನಗೆ ಗೊತ್ತಾಯ್ತಾ ಇಲ್ಲ. ಓಕೆ, ಸ್ಟ್ರೈಟ್. ಓಕೆ ಗೈಸ್, ಇಲ್ಲಿ ಯಾರೋ ಸಿಕ್ಕಿದ್ದಾರೆ ಹೋಗ್ತಾ ಒಂದು ವೇ ಅಲ್ಲಿ. ಸೊ ಇವರಿಗೆ ನಮ್ಮ ಪ್ರಾಡಕ್ಟ್ಸ್ನ ಸೆಲ್ ಮಾಡೋಕ್ಕೆ ಟ್ರೈ ಮಾಡೋದ. ಆ್ಯಂಡ್ $152. ಓಕೆ, ಡನ್, ಲೆಟ್ಸ್ ಗೋ. ಸೊ ಓಕೆ ಗೈಸ್, ಎಷ್ಟೋ ಒಂದು ಅರ್ನಿಂಗ್ ಆಗಿದೆ, $152. ಬಟ್ ಅರ್ನಿಂಗ್ ಆಗಿರೋದೇ ದೊಡ್ಡದು. ಸೊ ಓಕೆ, ಇಲ್ಲಾರೋ ಒಬ್ರು ಇದ್ದಾರೆ. ಓಕೆ, ಡೌನ್ ಟೌನ್ ರೀಜನ್ ಮಸ್ಟ್ ಬಿ ಅನ್ಲಾಕ್ಡ್. ಸೊ ಓಕೆ, ಒಂದೊಂದೇ ಅನ್ಲಾಕ್ ಮಾಡೋದೆ, ಇನ್ನೇ ಅದು ಅನ್ಲಾಕ್ ಆಗಿಲ್ಲ. ಸೊ ಅನ್ಲಾಕ್ ಮಾಡಬೇಕಾಗತ್ತೆ. ಆ್ಯಂಡ್ ಇಲ್ಲೆಲ್ಲೋ ಬಂದೆ ಅನಿಸುತ್ತೆ. ಒಂದು ಸತಿ ನಮ್ಮ ಒಂದು ಫೋನ್ ತೆಗ್ದು ಚೆಕ್ ಮಾಡ್ಕೊಳ್ಳೋದ. ಓಕೆ, ಸೊ ನಾನು ಆ ಕಡೆ ಹೋಗಬೇಕು, ಈ ಕಡೆ ಬಂದೆ. ಸೊ ಓಕೆ ಗೈಸ್, ಬನ್ನಿ ಒಂದಲ್ಲ 2 ಸೀಡನ್ನ ಪರ್ಚೇಸ್ ಮಾಡೋದ. ಲೆಟ್ಸ್ ಗೋ. ಸೊ ಓಕೆ ಗೈಸ್, ಇವಾಗ ಜಸ್ಟ್ ನೋಡಿದೆ ನಾನು ಫೋನಲ್ಲಿ. ಸೊ ಡಿಲಿವರೀಸ್ ಎಲ್ಲ ಇಲ್ಲೇ ಇದೆ, ಏನಾದ್ರು ಬೇಕಂದರೆ ಇಲ್ಲೇ ಆರ್ಡ್ರ್ ಮಾಡ್ಕೋಬೋದು. ಸೊ ಶಾಪ್ ತನಕ ಬರೋ ಅವಶ್ಯಕತೆ ಏನಿರಲ್ಲ. ಆ್ಯಂಡ್ ಓಕೆ, ಸೊ ಇಲ್ಲೇನೋ ಇದೆ, ಹಾರ್ವೆಸ್ಟ್ ಆ್ಯಂಡ್ ಪ್ಯಾಕಿಂಗ್. ಓಕೆ, ಆ್ಯಂಡ್ ಓಕೆ, ಎಲ್ಲೋ ಆರ್ಡ್ರ್ ಮಾಡಿದೆ ಸತಿ, ನಂಗೆ ಮರ್ತೋಯ್ತು ಹೆಂಗೆ ಸೀಡ್ಸ್ನ ಆರ್ಡ್ರ್ ಮಾಡೋದು ಅಂತ. ಸೊ ನೋಡೋಣ ಫಸ್ಟ್ ಇಲ್ಲಿ. ಓಕೆ, ಹೆಂಗಿದ್ರು ಶಾಪ್ ಹತ್ರನೇ ಬಂದಿದ್ದೀವಿ. ಪ್ಲಾಸ್ಟಿಕ್ ಬ್ಯಾಗ್ಸ್ನ ತೊಗೊಂಡು ಹೋಗೋದೇ ರೀ, ಪ್ಲಾಸ್ಟಿಕ್ ಬ್ಯಾಗ್ಸ್. ಸೊ ಓಕೆ, ಇಲ್ಲಿದೆಯಲ್ಲ ಪ್ಲಾಸ್ಟಿಕ್ ಬ್ಯಾಗ್ಸ್. ಸೊ ಇದೊಂದು 10 ತೊಗೊಂಡು ಹೋಗೋದ. ಆ್ಯಂಡ್ ಬೇಡ, ಒಂದು 20ನೇ ತೊಗೊಂಡು ಹೋಗೋದ. ಓಕೆ, ಸೊ 20 ಬ್ಯಾಗ್ಸ್ ತೊಗೊಂಡಿದ್ದೀವಿ. ಆ್ಯಂಡ್ ಎಲ್ಲಿ ಆರ್ಡ್ರ್ ಮಾಡಿದ್ದು ಅಂತಲೇ ಗೊತ್ತಾಗಿಲ್ಲ ನನಗೆ. ಸೊ ವೆಯ್ಟ್, ಓಕೆ, ಮೆಸೇಜ್ ಮಾಡಬೇಕು. ಸೊ ಆಲ್ಬರ್ಟ್ ಹೂವರ್ಗೆ ಮೆಸೇಜ್ ಮಾಡೋದ. ಆ್ಯಂಡ್ ವೆಯ್ಟ್, ಐ ನೀಡ್ ಎ ಡೆಡ್ ಡ್ರಾಪ್. ಎಸ್. ಸೊ ಓಕೆ, ಇವಾಗ ನಮಗೆ ಬೇಕಾಗಿರೋದು ಸೀಡ್ಸು. ಸೊ $30. ಓಕೆ, $30 ಒಂದು ಸೀಡು. ಓಕೆ ಓಕೆ, ಪ್ರಾಫಿಟ್. ಓಕೆ, ಲೆಟ್ಸ್ ಗೋ. ಸೊ ನಾವು ಆರ್ಡರ್ ಮಾಡೋದ 120. ಓಕೆ ವೆಯ್ಟ್, ನಾವೊಂದು 5 ಸೀಡ್ಸ್ ಆರ್ಡರ್ ಮಾಡೋದ. 5 ಸೀಡ್ ಆರ್ಡರ್ ಮಾಡೋದ. ಆ್ಯಂಡ್ ಇಟ್ ಶುಡ್ ಬಿ ಓಕೆ ಅರೌಂಡ್ 30 ಮಿನಿಟ್ಸ್. ಸೊ ಓಕೆ ಗೈಸ್, ಇವಾಗ ಆರ್ಡರ್ ಮಾಡಿದ್ದೀವಿ. ಸೀಡ್ಸ್ ಬರೋದು ತನಕ ವೆಯ್ಟ್ ಮಾಡಬೇಕು. ಸೊ ನಮ್ಮ ಹತ್ರ ಅದು ಇಲ್ಲಿಗಲ್ ಐಟಮ್ ಇಲ್ಲ. ಬನ್ನಿ ಆಫೀಸರ್ನ ಮಾತಾಡ್ಸ್ಕೊಬರೋದ. ಹಲೋ. ಓಕೆ, ಈವ್ನಿಂಗ್ ಅಂತ ಹೇಳ್ತಿದ್ದಾರೆ ಮೇಡಮು. ಸೊ ಪೊಲೀಸ್ನೆಲ್ಲ ಫ್ರೆಂಡ್ ಮಾಡ್ಕೊಬಿಡೋದ. ಆ್ಯಂಡ್ ಓಕೆ, ಎಲ್ಲರೂ ನಿಂತಿದ್ದಾರೆ. ವಾಟ್ಸಪ್ ಬ್ರೋ ಅಂತೆ. ಸ್ಪೆಕ್ಸ್ಗೆ ಹಾಕ್ಕೊಂಡು ಫುಲ್ಲು ಪಿಜ್ಜಾ ತಿನ್ನೋಕೆ ಹೋಗಿದ್ದ ಅನಿಸುತ್ತೆ, ಬಂದಿದ್ದಾನೆ. ಆ್ಯಂಡ್ ಓ ವೆಯ್ಟ್, ಯಾರೋ ಕಾರಲ್ಲೆಲ್ಲ ಬರ್ತಾರೆ ಗೋಲ್ಡ್ ಚೈನ್ ಹಾಕ್ಕೊಂಡು. ಇವ್ರನ್ನ ನಮ್ಮ ಕಸ್ಟಮರ್ ಮಾಡ್ಕೊಂಬಿಟ್ರೆ ಒಳ್ಳೆ. ಓ ವೆಯ್ಟ್, ಟಾಕ್ ಟು. ಓಕೆ, ನಾನೇ ಪಿಕ್ ಪಾಕೆಟ್ ಮಾಡ್ಬೋದು ಅಂದ್ಕೊಂಡೆ ಅವನ ಹತ್ರ. ಆಫರ್ ಎ ಡೀಲ್. ನೋ. ಓಕೆ, ನಮ್ಮ ಹತ್ರ ಏನೋ ಪ್ರಾಡಕ್ಟೇ ಇಲ್ಲ, ಏನು ಆಫರ್ ಮಾಡಲಿ ಅವನಿಗೆ. ಸೊ ಓಕೆ, ಫಸ್ಟು ವೆಯ್ಟ್ ಮಾಡೋದೆ. ಪ್ರಾಡಕ್ಟ್ ಬಂದಿರಬೇಕು ಅವನು ನಮ್ಮ ಆಲ್ಬರ್ಟ್ ಹೂವರ್ನ ಕೇಳೋದ. ಓಕೆ, 2 hours 30 minutes. ನಾನು 30 minutes ಅಂದ್ಕೊಂಡೆ, 2 hours 30 minutes. ಓಕೆ, ಸೊ ವೆಯ್ಟ್, ಕರ್ಫ್ಯೂ ಬೇರೆ ಸ್ಟಾರ್ಟ್ ಆಗುತ್ತೆ. ಸೊ ಗೈಸ್, ಇವಾಗ ಮೋಟಲ್ ಹತ್ರ ಹೋಗೋದ. ಆ್ಯಂಡ್ ಮಲ್ಕೊಂಡು ಬೆಳಿಗ್ಗೆ ಎದ್ದು ಬಂದು ನಮ್ಮ ಒಂದು ಪ್ಯಾಕೇಜ್ನ ಕಲೆಕ್ಟ್ ಮಾಡ್ಕೊಳ್ಳೋದ. ಲೆಟ್ಸ್ ಗೋ. ಸೊ ಓಕೆ ಗೈಸ್, ಇವಾಗ ಮಲ್ಗಿ ಎದ್ದಿದ್ದೀವಿ, ಬೆಳಿಗ್ಗೆ ಆಗಿದೆ. ಆ್ಯಂಡ್ ಗುಡ್ ಮಾರ್ನಿಂಗ್. ಸೊ ಇಲ್ಲಿ ಫಸ್ಟು ಲೈಟ್ ಆಫ್ ಮಾಡೋದ. ಆ್ಯಂಡ್ ಡೋರ್ ಕ್ಲೋಸ್ ಮಾಡ್ಕೊಂಡು ನಮ್ಮ ರೂಮ್ದು ಹೊರಡೋದ. ತುಂಬ ವ್ಯಾಲ್ಯೂಬಲ್ ಐಟಮ್ ಇದೆ, ಯಾರು ಕದ್ಬಿಟ್ರೆ ಕಷ್ಟ. ಸೊ ಓಕೆ, ಇಲ್ಲಿ ಯಾರು ಬರ್ತಾಯಿದ್ದಾರೆ, ಬಟ್ ಅವ್ರು ಬಂದರೂ ಏನೂ ಯೂಸ್ ಇಲ್ಲ. ಪ್ರಾಡಕ್ಟ್ ಬೇಕು. ಸೊ ಪ್ರಾಡಕ್ಟಿಗೆ ಇವಾಗ ಫಸ್ಟು ಸೀಡ್ ಹಾಕಬೇಕು, ಮತ್ತು ಆ ಪ್ಲ್ಯಾಂಟ್ ಗ್ರೋ ತಕ್ಕ ಕಾಯಬೇಕು ಗೈಸ್. ಓಕೆ, ಆ್ಯಂಡ್ ಓಕೆ, ಅದನ್ನ ಡೆಪ್ಟಿಗೆ ಹಾಕ್ಸೋದ. ಸೊ ಇನ್ನೊಂದು ನಂಗೊಂದು ಐಡಿಯಾ ಬಂತು. ಸೊ ಓಕೆ ವೆಯ್ಟ್,
ನಾವು ಇನ್ನೊಂದು ಪ್ಲ್ಯಾಂಟ್ ಗ್ರೋ ಮಾಡೋದು ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಸೊ ಅದೇನು ಓಕೆ ಗ್ರೋ ಟೆಂಟ್ ಇಲ್ಲೇ ಇದೆಯಲ್ಲ. ಸೊ ಇನ್ಸಫಿಷಿಯೆಂಟ್. ಓಕೆ ಓಕೆ ವೆಯ್ಟ್. ಸೊ ಗೈಸ್ ಇವಾಗ ಫಸ್ಟು ಇನ್ನೊಂದು ತೊಗೊಳೋದ ಒಂದು ಗ್ರೋ ಟೆಂಟ್ ಅಂತ ಏನೋ ಇದೆಯಲ್ಲ ಅದನ್ನ. ಸೊ ಓಕೆ $100 ಹಾಕದ ಡೆಬಿಟ್ಗೆ. ಆ್ಯಂಡ್ ಇನ್ನು ಕ್ಯಾಶ್ ಮಿಕ್ಕಿದ್ರೆ ಇನ್ನೊಂದು ತೊಗೊಳೋದ. ಸೊ ಫಸ್ಟು ಇಲ್ಲಿಂದ ಒಂದು ಗ್ರೋ ಟೆಂಟ್ ತೊಗೊಂಡು ಹೋಗೋದ. ವೆಯ್ಟ್ ಒಂದೇ ಬೇಕಾಗಿರೋದು. ಆ್ಯಂಡ್ ಓಕೆ ಸೊ ಒಂದು ಗ್ರೋ ಟೆಂಟ್ ತೊಗೊಂಡಿದ್ದೀವಿ. ಆ್ಯಂಡ್ ಕಲೆಕ್ಟ್ ಓಕೆ ಇಲ್ಲೇ ಬಂದಿದೆಯಲ್ಲ ಆಲಿವೇ ಬಿಹೈಂಡ್ ಟ್ಯಾಟೂ ಶಾಪ್. ಓಕೆ ಟ್ಯಾಟೂ ಶಾಪ್ ಎಲ್ಲಿದೆ ಅಂತ ನೋಡ್ಬೇಕು ಇವಾಗ. ಟ್ಯಾಟೂ ಶಾಪ್ ಹತ್ರ ಬಂದಿದೆಯಂತೆ ನಮ್ಮ ಡಿಲವರಿ. ಸೊ ನಾನು ಟ್ಯಾಟೂ ಶಾಪ್ ಎಲ್ಲೋ ನೋಡಿದ್ದೆ ಫಸ್ಟ್ ಎಪಿಸೋಡಲ್ಲಿ ಅನಿಸುತ್ತೆ, ಬಟ್ ಮರ್ತೋಗಿದೆ. ಓಕೆ ಈ ಸೈಡ್ ಅಂತೂ ಇಲ್ಲ. ಆಲಿವೇ ಬಿಹೈಂಡ್ ಟ್ಯಾಟೂ ಶಾಪ್. ಸೊ ಬನ್ನಿ ಗೈಸ್ ನೋಡೋದ. ಇದು ಮೇನ್ ರೋಡಲ್ಲೇ ಎಲ್ಲೋ ಇತ್ತು. ಓಕೆ ಎಲ್ಲ ಕಡೆ ಹುಡುಕೊಂಡು ಟ್ರೆಜರ್ ಥರ ಹುಡುಕಿನಿ ಟ್ಯಾಟೂ ಶಾಪ್ನ. ಅದು ಎಕ್ಸಾಕ್ಟ್ಲಿ ಟ್ಯಾಟೂ ಶಾಪು ಇಲ್ಲಿದೆ ಈ ಏರಿಯಾ ಹತ್ರ. ಸೊ ಓಕೆ ಇಲ್ಲಿ ಪೊಲೀಸರು ಚೆಕ್ಕಿಂಗ್ ಬೇರೆ ಮಾಡ್ತಾಯಿದ್ದಾರೆ. ಸೊ ಈಗ ತೊಗೊಂಡು ಹಿಂಗೆ ಹೋಗೋಕ್ಕಾಗಲ್ಲ, ಈ ಕಡೆಯಿಂದ ಯಾವ್ದಾದ್ರು ಬೇರೆ ರೂಟ್ ಹುಡುಕಬೇಕು. ಸೊ ಓಕೆ ಬನ್ನಿ ಫಸ್ಟು ನಮ್ಮ ಒಂದು ಸಪ್ಲೈ ಕಲೆಕ್ಟ್ ಮಾಡ್ಕೊಳ್ಳೋದ. ಆ್ಯಂಡ್ ಓಕೆ ಬಿಹೈಂಡ್ ಇಲ್ಲೇ ಇದೆಯಲ್ಲ ಬಾಕ್ಸು. ಸೊ ಓಕೆ ಇಲ್ಲಿಂದ ತೊಗೊಳೋದ ನಮ್ಮ ಸೀಡ್ಸ್ನ. ವೆಯ್ಟ್ ಪೊಲೀಸರು ಇಲ್ಲೇ ಇದ್ದಾರೆ, ಮತ್ತೆ ಆಮೇಲೆ ಚೆಕ್ಕಿಂಗ್ ಮಾಡಿದ್ರೆ ಕಷ್ಟ. ಸೊ ಓಕೆ ಈ ಕಡೆಯಿಂದ ಒಂದು ಯಾವುದೋ ರೋಡ್ ಹೋಗುತ್ತೆ. ಸೊ ಈ ಕಡೆಯಿಂದ ಹೊರಡೋದ ನಮ್ಮ ಮೋಟಲ್ಗೆ. ಆ್ಯಂಡ್ ಈಗ ಇನ್ನೊಂದು ಇದು ಬೇರೆ ತೊಗೊಂಡಿದ್ದೀನಿ ಗ್ರೋ ಟೆಂಟು. ಓಕೆ ಲೆಟ್ಸ್ ಗೋ. ಇನ್ನೂ ಒಂದು ಗ್ರೋ ಟೆಂಟ್ ಬೇಕಾದ್ರೆ ತೊಗೋಬೋದು ನಾನು. ಸೊ ಅದನ್ನೂ ಆರ್ಡರ್ ಮಾಡಿಬಿಡ್ತೀನಿ. ವೆಯ್ಟ್ ಅದನ್ನು ಬೇರೆ ಆರ್ಡರ್ ಮಾಡಿದ್ರೆ ಮತ್ತೆ ಅದು ಬರೋಕ್ಕೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಸೊ ಓಕೆ ಇಲ್ಲೇ ಇದೀವಿ ಅನಿಸುತ್ತೆ. ಇಲ್ಲೇ ಯಾವ್ದಾರು ಹಾರ್ಡ್ವೇರ್ ಸ್ಟೋರ್ ಇದೆ, ತೊಗೊಂಡು ಹೋಗೋದ. ಓಕೆ ಸ್ಕೇಟ್ ಬೋರ್ಡ್ ಇದೆ ಅನಿಸುತ್ತೆ ಇಲ್ಲಿ. ವೆಯ್ಟ್ ಓಕೆ ಐಲ್ ಬೈ ಎ ಸ್ಕೇಟ್ ಬೋರ್ಡ್. ಸೊ ಓಕೆ ಗೈಸ್ $75 ಯಾವುದೋ ಸ್ಕೇಟ್ ಬೋರ್ಡ್ ಇದೆ. ಓಕೆ ಒಂದು ಸ್ಕೇಟ್ ಬೋರ್ಡ್ ತೊಗೊಬಿಡೋದ. ಸೊ ಯೂಸ್ ಆಗುತ್ತೆ ನಮಗೆ. ಲೆಟ್ಸ್ ಗೋ. ಒಂದೇ ಒಂದು ಸ್ಕೇಟ್ ಬೋರ್ಡ್ ಇದ್ದರೆ ಸ್ವಲ್ಪ ಫಾಸ್ಟಾಗಿ ಟ್ರಾವೆಲ್ ಮಾಡ್ಬೋದು. ಸೊ ಓಕೆ ಡಿಸ್ಮೌಂಟ್ ಮತ್ತೆ ಹೊರಡೋದ. ಆ್ಯಂಡ್ ಸ್ಕೇಟ್ ಬೋರ್ಡ್ ತುಂಬಾ ಯೂಸ್ ಆಗುತ್ತೆ ಗೈಸ್, ವೇಸ್ಟ್ ಆಗಿಲ್ಲ ಇನ್ವೆಸ್ಟ್ಮೆಂಟು. ಸೊ ಓಕೆ ಇವಾಗ ಹೊರಡೋದ ಮತ್ತೆ ನಮ್ಮ ರೂಮ್ ಒಳಗಡೆ. ವೆಯ್ಟ್ ಲಾಕ್ ಆಗಿತ್ತು ಅಂದ್ಕೊಂಡೆ. ಓಕೆ ಸೊ ಇನ್ನೊಂದು ಗ್ರೋ ಟೆಂಟ್ನ ಇಲ್ಲಿ ಹಾಕಬೇಕು. ಸೊ ಇಲ್ಲಿ ಪ್ಲೇಸ್ ಮಾಡೋದ ಇದನ್ನ. ಆ್ಯಂಡ್ ಈ ಡಸ್ಟ್ಬಿನ್ ಪ್ಲೇಸ್ನು ಚೇಂಜ್ ಮಾಡಬೇಕು. ಸೊ ಓಕೆ ಗೈಸ್ ಇವಾಗ ಫಸ್ಟು ಸಾಯಿಲ್ ಹಾಕೋದ. ನಮ್ಮ ಒಂದು 2 ಗ್ರೋ ಟೆಂಟಿಗೂ ಸಾಯಿಲ್ ಹಾಕೋದ. ಆ್ಯಂಡ್ ವೆಯ್ಟ್ ಇದನ್ನ ಎತ್ತಕ್ಕೆ ಆಗ್ತಿಲ್ಲ ಮೇಲೆ. ಓಕೆ ಸೊ 2 ಗ್ರೋ ಟೆಂಟಿಗೆ ಸಾಯಿಲ್ ಹಾಕಿ ಸೀಡ್ ಸೋ ಮಾಡೋದ. ಆ್ಯಂಡ್ ಲೆಟ್ಸ್ ಪಾಟ್ ಆಲ್ರೆಡಿ ಫುಲ್. ಓಕೆ ನನ್ನ ಪಾಟ್ ಫುಲ್ ಆಗಿಲ್ಲ ಅಂದ್ಕೊಂಡೆ, ಇವಾಗ ವೇಸ್ಟ್ ಆಯಿತು ಸಾಯಿಲ್ ಅಂದ್ಕೊಂಡೆ, ಬಟ್ ಓಕೆ ಫುಲ್ಲಾಗಿದೆ. ಆ್ಯಂಡ್ ಲೆಟ್ಸ್ ಗೋ. ಇದು ಫುಲ್ ಮಾಡಿದ್ದೀವಿ. ಸೊ ಎತ್ತಿ ಡಸ್ಟ್ಬಿನ್ಗೆ ಹಾಕೋದ ಇದನ್ನ. ಆ್ಯಂಡ್ ಓಕೆ ಸೊ ನೀಡ್ಸ್ ವಾಟರ್. ಫಸ್ಟು ಸೀಡ್ ಹಾಕೋದ, ಆಮೇಲೆ ವಾಟರ್ ಹಾಕೋದ. ಓಕೆ ಒಂದು ಸೀಡ್. ಆ್ಯಂಡ್ ಫುಲ್ ಕ್ಲೋಸ್ ಮಾಡೋದ ಇದನ್ನ ಮಣ್ಣು ಹಾಕಿ. ಆ್ಯಂಡ್ ಇನ್ನೊಂದು ಸೀಡ್ ಹಾಕ್ಬೇಕು ಇದಕ್ಕೆ. ಸೊ ಓಕೆ ಇದನ್ನು ಫುಲ್ಲು ಕವರ್ ಮಾಡೋದ ಮಣ್ಣಲ್ಲಿ. ಆ್ಯಂಡ್ ಇವಾಗ ಹಾಕಬೇಕು ವಾಟರ್. ಫಸ್ಟು ಇದನ್ನ ಕ್ಲೀನ್ ಮಾಡೋದ, ಯಾಕಂದರೆ ಫುಲ್ ಕ್ಲೀನಾಗಿ ಇಟ್ಕೋಬೇಕು ರೂಮ್ನ. ಸೊ ಓಕೆ ಇದಕ್ಕೆ ಇವಾಗ ವಾಟರ್ ಪೋರ್ ಮಾಡೋದ. ಆ್ಯಂಡ್ ಇದು ಗ್ರೋ ಆಗತಕ್ಕ ಬೇರೆ ವೆಯ್ಟ್ ಮಾಡಬೇಕು ಸೆಲ್ ಮಾಡೋಕ್ಕೆ. ಸೊ ಓಕೆ ವೆಯ್ಟ್ ನೀರೇ ಖಾಲಿ ಅನಿಸುತ್ತೆ. ಲೆಟ್ಸ್ ಗೋ ಗೈಸ್. ಇವಾಗ ನೀರು ಬೇರೆ ಫಿಲ್ ಮಾಡಬೇಕು, ಮತ್ತು ತುಂಬ ವರ್ಕ್ ಇದೆ. ಲೆಟ್ಸ್ ಗೋ. ಇದನ್ನ ಮತ್ತೆ ಗ್ರೋ ಮಾಡಿ ಮತ್ತೆ ಸೆಲ್ ಮಾಡಿ, ಈ ಥರ ತುಂಬ ಮಾಡ್ತಾ ಇರಬೇಕು. ಸೊ ಆವಾಗಲೇ ನಾವು ಒಂದು ಬಿಸ್ನೆಸ್ ಎಂಪೈರ್ನ ಬಿಸ್ನೆಸ್ ಎಂಪೈರ್ ಕಟ್ಟೋಕ್ಕಾಗೋದು. ಸೊ ಓಕೆ ಇದೆಲ್ಲ ಸ್ಟಾರ್ಟಿಂಗ್ ಇದ್ದಿದೆ. ಸೊ ಓಕೆ ಸೇವ್ ಮಾಡೋದ. ಆ್ಯಂಡ್ ಪ್ಯಾಕೇಜಿಂಗ್ ಸ್ಟೇಷನಲ್ಲಿ ಒಂದು 20. ಓಕೆ ವೆಯ್ಟ್ 20 ಇಡೋದ. ಸೊ ವೆಯ್ಟ್ ಮಾಡಬೇಕಷ್ಟೇ ಇದು ಗ್ರೋ ಆಗೋ ಗಂಟ. ಆ್ಯಂಡ್ ಏನು ಮಾಡೋದು ಅಂತ ಗೊತ್ತಿಲ್ಲ. ಸೊ ಓಕೆ ಆ್ಯಕ್ಸಿಸ್ ಸ್ಟೋರೇಜಲ್ಲಿ ಸೀಡ್ಸ್ ಇಡೋದ. ಆ್ಯಂಡ್ ಪ್ಯಾಕೇಜಿಂಗ್ ಕೂಡ ಇಲ್ಲೇ ಇಡ್ತೀನಿ. ಸೊ ಓಕೆ ವೆಯ್ಟ್ ಮಾಡೋದ ಗೈಸ್, ವೆಯ್ಟ್ ಮಾಡೋದ. ಸೊ ಓಕೆ ಗೈಸ್ ಇವಾಗ ನಮ್ಮ ಪ್ಲ್ಯಾಂಟ್ ಎಲ್ಲ ಫುಲ್ಲು ಗ್ರೋ ಆಗಿದೆ.
ಸೊ ಇದನ್ನ ಕಟ್ ಮಾಡಬೇಕು. ವೆಯ್ಟ್, ಮತ್ತೆ ನೀರು ಹಾಕಬೇಕು ಅನಿಸುತ್ತೆ, ಪೂರ್ತಿ ಗ್ರೋ ಆಗಿಲ್ಲ. ಸೊ ಓಕೆ, ಮತ್ತೆ ನೀರು ಹಾಕೋದ ಇದಕ್ಕೆ. ಆ್ಯಂಡ್ ಎಷ್ಟು ಪರ್ಸೆಂಟ್ ಗ್ರೋ ಆಗಿದೆ ಅಂತ. ಓಕೆ, ಯೂಸ್ ಟ್ರಿಮ್ಮರ್ಸ್ ಟು ಹಾರ್ವೆಸ್ಟ್. ಸೊ ಓಕೆ, ನೀರು ಹಾಕ್ಬಿಟ್ಟು ನಾವು ಇದನ್ನ ಹಾರ್ವೆಸ್ಟ್ ಮಾಡ್ಬೋದು. ಆ್ಯಂಡ್ ಇವತ್ತು ಹೋಗಿ ಫುಲ್ಲು ಒಂದು ಗೈಸ್ ಈ ವಿಡಿಯೋದಲ್ಲಿ $1000 ನಾವು ಅರ್ನ್ ಮಾಡಲೇಬೇಕು. ಸೊ ಇದೊಂದು ಚಾಲೆಂಜ್ ಆಗಿದೆ, ಗೋಲ್ ಆಗಿದೆ. ಸೊ ಓಕೆ, ಫಸ್ಟ್ ಇದೆಲ್ಲ ಕಟ್ ಮಾಡ್ಕೊಳ್ಳೋದ ಆ್ಯಂಡ್ ಪ್ಯಾಕೇಜಿಂಗ್ ಮಾಡಿಕೊಂಡು ಹೋಗಿ ಮಾರೋದ ಇದನ್ನ. ಓಕೆ, ಸೊ ಇದನ್ನು ಕಟ್ ಮಾಡೋದ ಆ್ಯಂಡ್ ಓಕೆ, $1000 ವೆಯ್ಟ್ ಇನ್ ಡಸ್ಟ್ಬಿನ್ ನೀಟಾಗಿ ಹಾಕದ. ಆ್ಯಂಡ್ ಓಕೆ, ಇನ್ನೊಂದು ವೆಯ್ಟ್, ಸಾಯಿಲ್ ಖಾಲಿ ಅನಿಸುತ್ತೆ. ಸಾಯಿಲ್ ಎಲ್ಲ ಸ್ಟಾಕ್ ಇಕ್ಕೋಬೇಕು ಇಲ್ಲಿ ತಂದು. ಸೊ ಓಕೆ, ಸಾಯಿಲ್ ಇದ್ದಿದ್ದಾರೆ ಇವಾಗಲೇ ಪ್ಲ್ಯಾಂಟ್ ಮಾಡ್ಬೋದಿತ್ತು. ಸೊ ವೆಯ್ಟ್, ಫೋನಿಂದನೇ ಆರ್ಡ್ರ್ ಮಾಡ್ಬಿಡೋದ ಸಾಯಿಲ್ನ. ಆ್ಯಂಡ್ ಇದೆಲ್ಲ ಇತ್ತಲ್ಲ ಪ್ರಾಡಕ್ಟ್ಸ್ ಅಲ್ಲ, ವೆಯ್ಟ್, ಡಿಲಿವರೀಸ್ ಆ್ಯಂಡ್ ಸಾಯಿಲ್ನ ಡಿಲಿವರಿ ಮಾಡಲ್ಲ ಅನ್ಸುತ್ತೆ ಇವರು. ಓಕೆ, ನೋಡೋದ. ಓಕೆ, ಇಲ್ಲಿಲ್ಲ. ಆ್ಯಂಡ್ ಬ್ಯಾಗಿ ಓಕೆ ಇಲ್ಲೇ ಇದೆಯಲ್ಲ ಗೈಸ್, ಸಾಯಿಲ್ ಇದೆ. ಸೊ ಇವರು ಕಳಿಸ್ಕೊಡ್ತಾರೆ ಸಾಯಿಲ್ನ. ಸೊ ನಮಗೆ ಬೇಕಾಗಿರೋದು ಓಕೆ, ಇನ್ಸಫಿಷಿಯಂಟ್ ಬ್ಯಾಲೆನ್ಸ್. ಓಕೆ ವೆಯ್ಟ್, ಇನ್ಸಫಿಷಿಯಂಟ್ ಬ್ಯಾಲೆನ್ಸ್ ಇದೆ. ATM ಇಲ್ಲೇ ಇದೆ ಅನಿಸುತ್ತೆ. ಲೆಟ್ಸ್ ಗೋ. $50ನ ಡೆಪಾಸಿಟ್ ಮಾಡೋದ ಆ್ಯಂಡ್ ಸಾಯಿಲ್ ಆರ್ಡ್ರ್ ಮಾಡೋದ. ಓಕೆ, ಸೊ ಡೋರ್ ಕ್ಲೋಸ್ ಮಾಡೋದ ಆ್ಯಂಡ್ ಪ್ರಾಡಕ್ಟ್ಸ್ ಅಲ್ಲ, ಡಿಲಿವರೀಸ್ ಆ್ಯಂಡ್ ಸಾಯಿಲು 2 ಆರ್ಡ್ರ್ ಮಾಡೋದ. ಓಕೆ, 4 ಆರ್ಡರ್ ಮಾಡೋದ. ಆ್ಯಂಡ್ ಮೋಟಲ್ ರೂಮ್ ಇನ್ಸಫಿಷಿಯಂಟ್ ಆನ್ಲೈನ್ ಬ್ಯಾಲೆನ್ಸ್ ಇದೆ. ಓಕೆ, ಐಟಮ್ ಟೋಟಲ್ ಡಿಲಿವರಿ ಫೀಸ್. ವೆಯ್ಟ್ ಗೈಸ್, ಡಿಲಿವರಿ ಫೀಸೇ $200. ವೇ. ಓಕೆ, ಇವಾಗ ಏನೂ ಮಾಡೋಕ್ಕಾಗಲ್ಲ. ಸೊ ಫಸ್ಟ್ ಇದನ್ನ ಪ್ಯಾಕೇಜಿಂಗ್ ಮಾಡೋದ ಆ್ಯಂಡ್ ಇದನ್ನ ಸೆಲ್ ಮಾಡ್ಕೊಂಡು ಬರಬೇಕಾದ್ರೆ ಹಾಗೆ ತೊಗೊಂಬಂದ್ರೆ ಆಯಿತು. ಸೊ ಓಕೆ, ಪ್ಯಾಕೇಜ್. ಸೊ ಓಕೆ ಗೈಸ್, ಇವಾಗ ನಮ್ಮ ಹತ್ರ ಒಂದು 16 ಪ್ರಾಡಕ್ಟ್ಸ್ ಇದೆ. ಸೊ ಬನ್ನಿ ಇದನ್ನ ಸೆಲ್ ಮಾಡ್ಕೊಂಬರೋದ. ಆ್ಯಂಡ್ ಇವತ್ತು $1000 ಆಗೇ ಆಗುತ್ತೆ. ನಮ್ಮ ಒಂದು ಕ್ಯಾಶು. ಓಕೆ, ಇಲ್ಲಿ ಯಾರು ಹೋಗ್ತಿದ್ದಾರೆ, ಇವ್ರ ಹತ್ರ ಮಾತಾಡ್ಸೋಕೆ ಟ್ರೈ ಮಾಡೋದ. ಲೆಟ್ಸ್ ಗೋ. ಫ್ರೀ ಸ್ಯಾಂಪಲ್ ಬೇರೆ ಕೊಡಬೇಕು ಇವ್ರಿಗೆ. ಸೊ ಓಕೆ, 63%. ಓಕೆ 63% ಇದೆ ಚಾನ್ಸಸ್ಸು. ಸೊ ಒಂದು ಪ್ರಾಡಕ್ಟ್ ವೇಸ್ಟ್ ಓಕೆ, ಲೆಟ್ಸ್ ಗೋ. ಮೆಸೇಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ್ಯಂಡ್ ಒಂದು ಹೊಸ ಕಸ್ಟಮರ್ ಕೂಡ ಅನ್ಲಾಕ್ ಆಗಿದ್ದಾರೆ. ಓಕೆ, ಇವ್ರಿಗೆ ಕೇಳೋದ. ಓಕೆ, ಇವ್ರನ್ನ ಕೇಳೋಕ್ಕಾಗಲ್ಲ. ಸೊ ಓಕೆ, ಬೇರೆ ಯಾವ್ದಾದ್ರು ಕಸ್ಟಮರ್ಸ್. ವೆಯ್ಟ್, ಇವ್ರು ಯಾರು ಹೋಗ್ತಿದ್ದಾರೆ. ಓಕೆ, ಇವ್ರು ತೊಗೊತಾರೆ ಗೈಸ್, ಅಡಿಕ್ಷನ್ ಲೋ ಇದೆ. ಓಕೆ, ಸೊ ಇವರಿಗೆ ನಾವೊಂದು 3 ಪ್ರಾಡಕ್ಟ್ಸ್ ಸೆಲ್ ಮಾಡಿದ್ರೆ ವೆಯ್ಟ್ 114. ಓಕೆ, ಸೊ ವೆಯ್ಟ್ 29% ಚಾನ್ಸಸ್. ಓಕೆ, ನಾವು $160 ಕೇಳೋದ. $160. ಸೊ ಓಕೆ ಗೈಸ್, ಇವಾಗ $114ಗೆ ಇವರಿಗೆ ನಾವು 3 ಪ್ರಾಡಕ್ಟ್ಸ್ನ ಸೆಲ್ ಮಾಡ್ತಾಯಿದ್ದೀವಿ. ಸೊ ಬೇಡ, 3 ಪ್ರಾಡಕ್ಟ್ಸ್ ಸೆಲ್ ಮಾಡೋದ. ಐ ಡೋಂಟ್ ರಿಯಲಿ ಲೈಕ್ ದಟ್. ಓಕೆ, ಸೊ ಇವ್ರು ತೊಗೊಳಕ್ಕೆ ಇಂಟ್ರೆಸ್ಟೆಡ್ ಇಲ್ಲ. ಆ್ಯಂಡ್ ವೆಯ್ಟ್, ಈ ಚೆಫ್ ತೊಗೊಬೋದು ಅನಿಸುತ್ತೆ. ಓಕೆ, ಇವ್ರನ್ನೂ ಮಾತಾಡ್ಸೋಕ್ಕಾಗಲ್ಲ. ಆ್ಯಂಡ್ ಇವ್ರ ಹತ್ರ ಕೇಳೋದ. ಓಕೆ, ಸೊ ಓಕೆ 93%. ಲೆಟ್ಸ್ ಗೋ. ಸೊ ಓಕೆ ಗೈಸ್, ನಮ್ಮ ಫಸ್ಟ್ ಅರ್ನಿಂಗು $114 ಆಗಿದೆ. ಆ್ಯಂಡ್ ಹುಡ್ಕೋದ ಬೇರೆ ಯಾರನ್ನಾದರೂ. ಓಕೆ, ಅಲ್ಲೇ ಇದ್ದಾರೆ, ಪೊಲೀಸ್ ಇದ್ದಾರೆ ಮುಂದೆ. ಅಲ್ಲೋದ್ರೆ ಏನಿಲ್ಲ, ಸೀದಾ ಜೈಲು. ಸೊ ಓಕೆ, ಇಲ್ಲಿ ಯಾರೋ ಇದ್ದಾರೆ. ಓಕೆ, ಐ ಆಮ್ ಗುಡ್, ಥ್ಯಾಂಕ್ಸ್. ಓಕೆ, ಅವರಿಗೆ ಪ್ರಾಡಕ್ಟ್ ಬೇಡ ಅಂತ ಹೇಳಿದ್ರು. ಸೊ ಓಕೆ, ಇವ್ರಿಗೆ ಸೆಲ್ ಮಾಡ್ಬೋದು ಅನಿಸುತ್ತೆ. ಬಟ್ ಓಕೆ, ಅನ್ಲಾಕ್ ಆಗಿಲ್ಲ ಇನ್ನು. ಇಲ್ಲಿ ಯಾರೋ ಹೋಗ್ತಿದ್ದಾರೆ, ಇವ್ರನ್ನ ಒಂದ್ಸತಿ ಕೇಳೋದ. ಆ್ಯಂಡ್ ಇವರಿಗೂ ಸೆಲ್ ಮಾಡೋಕ್ಕಾಗಲ್ಲ. ಓಕೆ, ಕಸ್ಟಮರ್ಸ್ ಇವಾಗ ಆಗಿದ್ದಾರೆ ಸ್ವಲ್ಪ ಜನ. ಸೊ ಓಕೆ, ಸಪ್ಲೈಯರ್ ಡೌನ್ ಟೌನ್. ಓಕೆ, ಡೌನ್ ಟೌನ್ ಆಗಿಲ್ಲ.
ಸೊ ನಾರ್ತ್ ಟೌನಲ್ಲಿ ಏನಿದೆ ನಮ್ಮ ಒಂದು ಕಸ್ಟಮರ್ಸ್ನೆಲ್ಲ ಅನ್ಲಾಕ್ ಮಾಡ್ಕೋಬೇಕು ಆ್ಯಂಡ್ ದೆನ್ ನಾವು ನೋಡ್ಬೋದು. ಓಕೆ, ಸೊ ಇವರಿಗೆ ಒಂದು ಪ್ರಾಡಕ್ಟ್ ಸೆಲ್ ಮಾಡೋದ ಆ್ಯಂಡ್ 65% ಚಾನ್ಸ್ ಇದೆ. ವೆಯ್ಟ್, ಲೆಟ್ಸ್ ಗೋ ಗೈಸ್. ಇವತ್ತು 2 ಕಸ್ಟಮರ್ಸ್ನ ಅಟ್ರ್ಯಾಕ್ಟ್ ಮಾಡಿದ್ದೀವಿ ಆ್ಯಂಡ್ ಓಕೆ, ಸೊ ಒಂದು 2 ಪ್ರಾಡಕ್ಟು ನಾವು ಕೊಟ್ಟಿರ್ಬೋದು ಬೇರೆಯವ್ರಿಗೆ. ಓಕೆ, ಸೊ ಅರ್ನಿಂಗ್ ಅಷ್ಟೊಂದೇನಾಗಿಲ್ಲ. ಓಕೆ, ಪೊಲೀಸವ್ರು ಇಲ್ಲೇ ಬರ್ತಿದ್ದಾರೆ. ಸೊ ಪೊಲೀಸರು ಗಂಟೆ ವೆಯ್ಟ್ ಮಾಡೋದ ಆ್ಯಂಡ್ ಇನ್ನೂ ಕಸ್ಟಮರ್ಸ್ ಬೇಕು ಗೈಸ್. ಕಸ್ಟಮರ್ಸ್ ಇನ್ನೂ ತುಂಬ ಜನ ಬೇಕು. ಓಕೆ, ಇವಾಗ ನಾನು 2 ಸಾಯಿಲ್ನ ಪರ್ಚೇಸ್ ಮಾಡಿ ತಂದಿದ್ದೀನಿ ಆ್ಯಂಡ್ ಮತ್ತೆ ಇಲ್ಲಿ ಗ್ರೋ ಮಾಡೋಕೆ ಹಾಕದ. ಸೊ ಸಾಯಿಲ್ ಇಲ್ಲಿದೆ. ಸೊ 2 ಸಾಯಿಲ್ ಹಾಕದ ಆ್ಯಂಡ್ ಮಿಕ್ಕಿದ್ದು ಇಲ್ಲಿ ಸ್ಟಾಕಲ್ಲಿ ಮಡಗಿರೋದ. ಸೊ ಓಕೆ, ಲೆಟ್ಸ್ ಗೋ. ಮತ್ತು ಇದನ್ನೆಲ್ಲ ಪ್ಲ್ಯಾಂಟ್ ಮಾಡೋದ ಆ್ಯಂಡ್ ವೆಯ್ಟ್ ಎ ಸೆಕೆಂಡ್. ಸೊ ಓಕೆ, ಇವಾಗ ಮತ್ತೆ 2 ಪ್ಲ್ಯಾಂಟ್ನ ಗ್ರೋ ಮಾಡೋಕೆ ಹಾಕಿದ್ದೀವಿ. ಸೊ ಓಕೆ, ಸೀಡ್ಸ್ ಇಲ್ಲೇ ಇಕ್ಕಿದೆ ಅನಿಸುತ್ತೆ. ಸೊ 3 ಸೀಡ್ಸ್ ಇದೆ. ಸೀಡ್ಸ್ ಕೂಡ ಆರ್ಡರ್ ಮಾಡ್ಬೇಕು ನಾವು. ಸೊ ಲೆಟ್ಸ್ ಗೋ, ಸೀಡ್ಸ್ ಕೂಡ ಆರ್ಡರ್ ಮಾಡೋದ ಆ್ಯಂಡ್ ಓಕೆ, ಸೀಡ್. ಸೊ ಓಕೆ ಗೈಸ್, ಈ ವಿಡಿಯೋದಲ್ಲಿ ನಾವು $117 ಅರ್ನ್ ಮಾಡಿದ್ದೀವಿ ಆ್ಯಂಡ್ ಇದಕ್ಕೂ ಜಾಸ್ತಿ ಅರ್ನ್ ಮಾಡಿದ್ವಿ, ಬಟ್ ಖರ್ಚಾಗಿದೆ ಎಲ್ಲ. ಸೊ ಪರವಾಗಿಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇನ್ನೂ ಕಸ್ಟಮರ್ಸ್ನ ಅಟ್ರ್ಯಾಕ್ಟ್ ಮಾಡಿ ಎಲ್ಲ ಸೆಲ್ ಮಾಡೋದ. ಸೊ ಓಕೆ ಗೈಸ್, ಇವತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋದ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದರೆ ಲೈಕ್ ಮಾಡಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಮೆಂಟ್ ಮಾಡಿ ಹೇಗಿತ್ತು ಈ ಗೇಮ್ ಪ್ಲೇ ವಿಡಿಯೋ ಅಂತ. ಸೊ ಓಕೆ, ಸಿಗೋದ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಗುಡ್ ಬೈ.